ಬಾಲಿವುಡ್ನ ಅತಿ ದೊಡ್ಡ ಬಾಕ್ಸ್ ಆಫೀಸ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ಸಿಕಂದರ್ ಮೊದಲ ದಿನ 54 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದ್ರೆ, ಇನ್ನೊಂದು ಕಡೆ ಮಲಯಾಳಂ ಚಲನಚಿತ್ರ ಎಲ್2 ಎಂಪುರಾನ್ ಓಪನಿಂಗ್ ಡೇ ನಲ್ಲೇ 67 ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತೆ. ಎಲ್2 ಎಂಪುರನ್ಗೆ ಪ್ರೀ ಬುಕಿಂಗ್ ಬುಕ್ ಮೈ ಶೋನಲ್ಲಿ ಓಪನ್ ಆದಂತಹ 1 ಗಂಟೆಯಲ್ಲಿ 96,000 ಟಿಕೆಟ್ ಮಾರಾಟ ಆಗುತ್ತೆ. ಇವುಗಳನ್ನ ಗಮನಿಸಿದ್ರೆ ಮಲಯಾಳಂ ಚಿತ್ರರಂಗ ದಿನೇ ದಿನೇ ಹೇಗೆ ಬೆಳೆದು ವರ್ಲ್ಡ್ ವೈಡ್ ತನ್ನ ಸಿನಿಮಾಗಳಿಗೆ ಆಡಿಯನ್ಸ್ ಅನ್ನ ಹುಟ್ಟಾಗ್ತಿದೆ, ಬಾಲಿವುಡ್ ಲೆವೆಲ್ಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡೋದಕ್ಕೆ ಈ ಪುಟ್ಟ ಇಂಡಸ್ಟ್ರಿಯಿಂದ ಹೇಗ್ ಸಾಧ್ಯ ಆಯ್ತು, ಇಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಇಲ್ಲಿ ಬರೋದಕ್ಕೆ ಹೇಗ್ ಸಾಧ್ಯ, ಎಲ್ಲವನ್ನ ಇವತ್ತಿನ ಕಂಟೆಂಟ್. ಮರೆಯಾಗಿದ್ದ ಮಲಯಾಳಂ ಇಂಡಸ್ಟ್ರಿ ಇವತ್ತು ಎಲ್ಲರಿಗಿಂತ ಟಾಪರ್. ಬನ್ನಿ, ಹೇಗಿದ್ದ ಮಲಯಾಳಂ ಇಂಡಸ್ಟ್ರಿ ಈಗ ಹೇಗಾಗಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಲಯಾಳಂ ಇಂಡಸ್ಟ್ರಿಲಿ ಒಂಥರ ಮ್ಯಾಜಿಕ್ ನಡೀತಿದೆ ಗುರುವೆ. ಯಾಕಂದ್ರೆ ಈ ಮುಂಚೆ ಕೂಡ ಅಲ್ಲಿನ ಆಕ್ಟರ್ಸ್ ಹಾಗೂ ಟೆಕ್ನಿಷಿಯನ್ಸ್ ಎಲ್ಲರೂ ಅವರ ಟ್ಯಾಲೆಂಟ್ ಮತ್ತೆ ಸ್ಕಿಲ್ಸ್ ಅನ್ನ ತೋರಿಸಿ ಪ್ರೂವ್ ಮಾಡಿದ್ರು. ಆದ್ರೆ ಇಂಡಿಯನ್ ಸಿನಿಮಾದಲ್ಲಿ ಮ್ಯಾಗ್ನಮ್ ಓಪಸ್ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬರೋದ್ರಿಂದ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಫೋಕಸ್ ಕಮ್ಮಿನೇ ಇತ್ತು. ಬಟ್ ಯಾವಾಗ ಕೆಲವು ಸಿನಿಮಾಗಳು ಯೂತ್ಸ್ ನ ಅಟ್ರಾಕ್ಟ್ ಮಾಡಿ ಒಂದು ಮಲಯಾಳಂ ಸಿನಿಮಾನ ನೋಡೋ ಹಾಗೆ ಮಾಡ್ತೋ, ಅಲ್ಲಿಂದ ಸಿನಿ ಪ್ರಿಯರಿಗೆ ಆ ಸಿನಿಮಾಗಳ ಮೇಲಿನ ಸೆಳೆತ ದಿನ ದಿನ ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ಅದೇ ಸಮಯಕ್ಕೆ ಸರಿಯಾಗಿ ಬಂದಂತಹ ಕೊರೋನಾ ಟೈಮ್ ಪೀರಿಯಡ್ ನಿಂದ ಬೂಮ್ ಆದಂತಹ OTT ಇಂದ ಕೂಡ ಮಲಯಾಳಂ ಇಂಡಸ್ಟ್ರಿಗೆ ಅಂಡ್ ಅಲ್ಲಿನ ರೂಟೆಡ್ ಸ್ಮಾಲ್ ಬಡ್ಜೆಟ್ ಸಿನಿಮಾಗಳಿಗೂ ಕೂಡ ದೊಡ್ಡ ಲೈಮ್ ಲೈಟ್ ಸಿಕ್ತು. ಅಂಡ್ ನೋಡ್ತಿದ್ದಂಗೆ ಸಡನ್ ಆಗಿ ಮಲಯಾಳಂ ಸಿನಿಮಾಗಳಿಗೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಓಪನಿಂಗ್ ಸಿಗೋದಕ್ಕೆ ಶುರು ಆಗುತ್ತೆ. ಅಂಡ್ ಮೇಜರ್ಲಿ ಅವ್ರದೇ ಆದಂತಹ ಲ್ಯಾಂಗ್ವೇಜ್ ಗಳಲ್ಲಿ ಡಬ್ ಆಗಿ ಸಿಗೋದ್ರಿಂದ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೂಡ ಇವತ್ತು ಮಲಯಾಳಂ ಸಿನಿಮಾಗಳು ಒಳ್ಳೆ ಪ್ರೈಸಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದೆ. ಮಲಯಾಳಂ ಸಿನಿಮಾಗಳ ಇನ್ಸ್ಟೆಂಟ್ ರೈಸ್ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನೀವು ಈ ಹಿಂದೆ ಕೂಡ ಕೇಳಿರ್ತೀರಾ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ಒಂದು ಕಡೆ ಅವರ ಸಿನಿಮಾಗಳ ಬಜೆಟ್, ಕ್ವಾಲಿಟಿ, ಕಂಟೆಂಟ್, ರಿಯಾಲಿಟಿ ಎಲ್ಲವೂ ಮ್ಯಾಟರ್ ಆದ್ರೆ, ಇನ್ನೊಂದು ಕಡೆ ಬೇರೆ ಇಂಡಸ್ಟ್ರಿಯಲ್ಲಿ ಬರ್ತಿರುವಂತಹ ಕೆಟ್ಟ ಸಿನಿಮಾಗಳ ಕಾಂಟ್ರಿಬ್ಯೂಷನ್ ಕೂಡ ಆಡಿಯನ್ಸ್ ನ ಪಕ್ಕದ ಮನೆಯಲ್ಲಿ ತಯಾರಾಗ್ತಿರುವಂತಹ ಅಡಿಗೆನ ಬಗ್ ನೋಡೋ ಹಾಗೆ ಮಾಡಿದೆ. ಜೋಕ್ಸ್ ಅಪಾರ್ಟ್, ಆರ್ಟ್ ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈ ಬ್ಯಾರಿಯರ್ಸ್ ನೆಲ್ಲ ದಾಟಿ ಆಡಿಯನ್ಸ್ ಗಳು ಇವತ್ತು ಬೆಳೆದು ನಿಂತಿದ್ದಾರೆ. ಅಂಡ್ ಆ ಪ್ರಬುದ್ಧತೆಯಿಂದನೇ ಅವರು ಯಾವ ತರದ ಸಿನಿಮಾಗಳನ್ನ ನೋಡಬೇಕು ಅಂತ ಡಿಸೈಡ್ ಕೂಡ ಮಾಡ್ತಾರೆ. ಅದರಿಂದ ಸುಮಾರು ಒಳ್ಳೆ ಮಲಯಾಳಂ ಸಿನಿಮಾಗಳು ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಹೌಸ್ಫುಲ್ ಆಗುತ್ತೆ. ಅಂಡ್ ಅದನ್ನ ನಾವು ಓಪನ್ ಆಗಿ ಒಪ್ಕೊಳ್ಳೇಬೇಕು. ಇದು ಮಲಯಾಳಂ ಚಿತ್ರರಂಗಕ್ಕೆ ಒಂದು ದೊಡ್ಡ ಪ್ಲಸ್ ಆಗಿ ಕನ್ವರ್ಟ್ ಆಗಿರೋದಂತೂ ನಿಜ. ಪ್ಯಾನ್ ಇಂಡಿಯಾ ಅಥವಾ ಜನಗಳಿಗೆ ಪ್ರಮುಖವಾಗಿ ಗೊತ್ತಿರುವಂತಹ ಇಂಡಸ್ಟ್ರೀಸ್ ಅಂದ್ರೆ ಭಾರತದಲ್ಲಿ ಒಟ್ಟು 5 ಇಂಡಸ್ಟ್ರೀಸ್ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ. ಇವುಗಳಲ್ಲಿ ಹಿಂದಿ ಮಾರ್ಕೆಟ್ ಅತ್ಯಂತ ದೊಡ್ಡದು. ಯಾಕಂದ್ರೆ ಹಿಂದಿ ಮಾತಾಡುವಂತಹ ಜನ ಆಲ್ಮೋಸ್ಟ್ 52 ಕೋಟಿ ಇದ್ದಾರೆ. ಇನ್ನು ಮಿಕ್ಕ ಲ್ಯಾಂಗ್ವೇಜಸ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸುಮಾರು 8 ಕೋಟಿ ಜನ ತೆಲುಗು ಮಾತಾಡ್ತಾರೆ, 7 ಕೋಟಿ ಜನ ತಮಿಳು, 4 ಕೋಟಿ ಜನ ಕನ್ನಡ ಮತ್ತು 3.5 ಕೋಟಿ ಜನ ಮಲಯಾಳಂ ಮಾತಾಡ್ತಾರೆ. ಇದರಿಂದಾನೇ ನಿಮ್ಗೆ ಅರ್ಥ ಆಗಿರುತ್ತೆ ಮಲಯಾಳಂ ಲ್ಯಾಂಗ್ವೇಜ್ ನ ಮಾರ್ಕೆಟ್ ಎಷ್ಟಿದೆ ಅಂತ. ಅಂಡ್ ಇನ್ನೊಂದೆಡೆ ಬೇರೆ ಭಾಷೆಗೆ ಎಷ್ಟು ಆಡಿಯನ್ಸ್ ಇದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದು ಅಬ್ಸರ್ವ್ ಮಾಡಿದಿರಾ, ಇಡೀ ಇಂಡಿಯಾದ ಪ್ರಮುಖ 5 ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ 4 ಇಂಡಸ್ಟ್ರಿ ನಮ್ಮ ಸೌತ್ ಇಂದಾನೇ ಇದೆ, ಉಳಿದಿದ್ದು ಬಾಲಿವುಡ್. ಅಂಡ್ ಈಗ ಅಲ್ಲೂ ಕೂಡ ಸೌತ್ ನ ಸಿನಿಮಾಗಳಿಗೆ ದೊಡ್ಡ ಡಿಮ್ಯಾಂಡ್ ಶುರುವಾಗಿರೋದು ಬಾಲಿವುಡ್ಗೆ ದೊಡ್ಡ ತಲೆನೋವು ಕೂಡ ಆಗಿದೆ. ಬಿಕಾಸ್ ಇಷ್ಟು ದಿನ ಮೋನೋಪೋಲಿ ಪ್ಲೇ ಮಾಡ್ತಿದ್ದ ಬಾಲಿವುಡ್ಗೆ ಈಗ ಸೌತ್ ಇಂಡಸ್ಟ್ರಿ ದೊಡ್ಡ ಕಾಂಪಿಟೇಷನ್ ಕೊಡ್ತಾ ಇರೋದು ನುಂಗಲಾರದ ತುತ್ತಾಗಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಸಿನಿಮಾಗಳು ರಿಲೀಸ್ ಆಗೋ ಮುನ್ನ ಇರುವಂತಹ ಡಿಮ್ಯಾಂಡ್ ಅನ್ನ ಸ್ವಲ್ಪ ಅನಲೈಸ್ ಮಾಡಿ ನೋಡೋದಾದ್ರೆ, ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ಸ್ ಓಪನ್ ಮಾಡಿದ ಕೇವಲ 1 ಗಂಟೆಯಲ್ಲಿ ಆಗಿರುವಂತಹ ದಾಖಲೆಗಳನ್ನ ನೋಡೋದಾದ್ರೆ, ಪುಷ್ಪ ಪಾರ್ಟ್ 2 ಸಿನಿಮಾ 1,07,000 ಟಿಕೆಟ್ಸ್ ಗಳನ್ನ 1 ಗಂಟೆಯಲ್ಲಿ ಸೇಲ್ ಮಾಡಿ ಟೇಬಲ್ ಟಾಪರ್ ಆಗಿ ಕಾಣಿಸ್ಕೊಳ್ಳುತ್ತೆ. 2ನೇ ಸ್ಥಾನದಲ್ಲಿ 96,000 ಚಿಲ್ಲರೆ ಟಿಕೆಟ್ಸ್ ಗಳನ್ನ ಸೇಲ್ ಮಾಡಿರುವಂತಹ ಎಲ್2 ಎಂಪುರನ್ ಮಲಯಾಳಂ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಇನ್ನು 95,000 ಚಿಲ್ಲರೆ ಟಿಕೆಟ್ ಸೇಲ್ ಮಾಡಿರುವಂತಹ ಕಲ್ಕಿ 3ನೇ ಸ್ಥಾನದಲ್ಲಿ, ಹಾಗೆ 86,000 ಟಿಕೆಟ್ ಸೇಲ್ ಮಾಡಿರುವಂತಹ ಜವಾನ್ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ನೋಡೋದಾದ್ರೆ ಬಾಲಿವುಡ್ ಸಿನಿಮಾಗಳು ಪ್ರಸ್ತುತ ಡಿಮ್ಯಾಂಡ್ ವಿಷಯದಲ್ಲಿ ಒಬ್ಬ ಸಣ್ಣ ಪ್ಲೇಯರ್ ಆಗಿ ಕಾಣಿಸ್ಕೊಳ್ತಾ ಇದೆ. ಮಲಯಾಳಂನ ಸಿನಿಮಾ ಈ ಒಂದು ಭರ್ಜರಿ ಓಪನಿಂಗ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಇದು ಈಗಾಗಲೇ ಸಾಲಿಡ್ ಆಗಿ ಗ್ರೋ ಆಗಿರುವಂತಹ ಬಾಲಿವುಡ್ಗೆ ಒಂದು ಒಳ್ಳೆ ಬೂಸ್ಟ್ ಕೊಟ್ಟಿರುತ್ತೆ ದೊಡ್ಡ ಸಿನಿಮಾಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ಎಲ್2 ಎಂಪುರನ್ ಮಲಯಾಳಂ ಸಿನಿಮಾ ಮೊದಲ ದಿನ 67 ಕೋಟಿಯನ್ನ ಬಾಚಿದ್ರೆ ಓವರ್ ಆಲ್ 263 ಕೋಟಿ ಆಸುಪಾಸಿನ ಕಲೆಕ್ಷನ್ ಅನ್ನ ಮಾಡಿದೆ. ಇದು ಮಲಯಾಳಂ ಇಂಡಸ್ಟ್ರಿಯ ಆಲ್ ಟೈಮ್ ಹೈಯೆಸ್ಟ್ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್. ಅದ್ರಲ್ಲೇನಿದೆ ಗುರು, ಎಲ್ಲಾ ಇಂಡಸ್ಟ್ರಿಲೂ ಎಷ್ಟೊಂದು ಸಿನಿಮಾಗಳು ದಾಖಲೆ ಮಾಡಿದೆ. ಅದ್ರಲ್ಲಿ ಮಲಯಾಳಂ ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ಆಕ್ಚುಲಿ ಅಲ್ಲೇ ಇರೋದು ಬೇರೆ ಇಂಡಸ್ಟ್ರಿಗಳಿಗೂ ಮಲಯಾಳಂ ಇಂಡಸ್ಟ್ರಿಗೂ ಇರುವಂತಹ ಡಿಫ್ರೆನ್ಸು. ಬಿಕಾಸ್ ಇಲ್ಲಿ ಒಬ್ಬ ಅಥವಾ ಇಬ್ರು ಹೀರೋಗಳಿಂದ ಸಿನಿಮಾ ದೊಡ್ಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿಲ್ಲ ಅನ್ನೋದು ಒಂದು ವಿಷಯ ಆದ್ರೆ,
ಎರಡನೇ ವಿಷಯ ಬಂದು 100 ಕೋಟಿ ಥಿಯೇಟ್ರಿಕಲಿ ಕಲೆಕ್ಟ್ ಮಾಡಿರುವಂತಹ ಸುಮಾರು ಸಿನಿಮಾಗಳು ನಮಗೆ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ. ಸೊ ಒಂದು ಸ್ಟಾರ್ ಸ್ಟಡೆಡ್ ಇಂಡಸ್ಟ್ರಿ ಆಗದೆ ಹೋಲ್ ಇಂಡಸ್ಟ್ರಿಯ ಸ್ಟ್ರೆಂತ್ ಅಂಡ್ ಗ್ರೋತ್ ಅನ್ನ ನೋಡಿದ್ರೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ಅಲ್ಲಿನ ಸುಮಾರು ಹೀರೋಗಳು ಕೇರಳ ಬಿಟ್ಟು ಹೊರಗಿನ ಆಡಿಯನ್ಸ್ಗಳು ನಾವುಗಳು ಕೂಡ ಈಸಿಲಿ ರೆಕಗ್ನೈಸ್ ಮಾಡುವಂತವ್ರು ಅಥವಾ ಅವರ ಸಿನಿಮಾಗಳನ್ನ ಫಾಲೋ ಮಾಡುವಂತವ್ರು ಇದಾರೆ. ಅದು ಅವರು ನಮ್ಗೆ ಸ್ಲೋ ಆಗಿ ಇಂಜೆಕ್ಟ್ ಮಾಡ್ತಿರುವಂತಹ ಫೀಡ್ ವಿತ್ ಗುಡ್ ಕಂಟೆಂಟ್. ಆದ್ರೆ ನಿಮ್ಗೆ ಯಾಕೆ ಮಲಯಾಳಂ ಇಂಡಸ್ಟ್ರಿ ಇಷ್ಟೊಂದು ಮೇಲ್ ಬರ್ತಿದೆ ಆಲ್ ಆಫ್ ಎ ಸಡನ್ ಅಂತ ಡೌಟ್ ಇದ್ರೆ ಅದು ಬರೀ ಒಂದೇ ಒಂದು ಸಿನಿಮಾಯಿಂದ ಅಲ್ಲ ಗುರುವೆ. തുടരും, ಮಂಜುಮಲ್ ಬಾಯ್ಸ್ 2018, ದಿ ಗೋಟ್ ಲೈಫ್, ಆವೇಶಂ, ಪುಲಿ ಮುರುಗನ್, ಪ್ರೇಮಲು, ಲೂಸಿಫರ್, ಮಾರ್ಕೋ, ARM ಇವೆಲ್ಲ 100 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿದೆ ಅಂಡ್ ಮೋಸ್ಟ್ ಆಫ್ ದೆಮ್ ಬರೀ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗೋ ಮೂಲಕ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಟ್ಲೀಸ್ಟ್ 7 ಜನ ಡಿಫ್ರೆಂಟ್ ಹೀರೋಗಳ ಸಿನಿಮಾಗಳು ಇಲ್ಲಿ 100 ಕೋಟಿ ಮಾಡಿದೆ ಅಂಡ್ ನೆಕ್ಸ್ಟ್ ಅವ್ರು ಮಾಡುವಂತಹ ಸಿನಿಮಾಗಳಿಗೂ ಅದೇ ಅಪ್ರಿಸಿಯೇಷನ್ ಅಥವಾ ಕನಿಷ್ಠ ಪಕ್ಷ ಓಪನಿಂಗ್ ಆದ್ರೂ ಸಿಗುತ್ತೆ. ಬಿಕಾಸ್ ಅವ್ರು ಎಲ್ರಿಗೂ ಪರಿಚಯ ಆಗಿರೋದ್ರಿಂದ ರಿಸಲ್ಟ್ ಈಗ ಕಾಣ್ತಿರ್ಬೋದು. ಆದ್ರೆ ಅವರು ಕೆಲಸನ ಅವಾಗ್ಲೇ ಶುರು ಮಾಡಿದ್ರು ಗುರುವೆ. 2023ಕ್ಕೆ ಮಲಯಾಳಂ ಸಿನಿಮಾ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ 5% ಇತ್ತು. 2024ರಲ್ಲಿ ಅದು ಡೈರೆಕ್ಟ್ ಆಗಿ 15%ಗೆ ಜಂಪ್ ಆಯ್ತು. ಇನ್ನು 2025ಕ್ಕೆ ಅದು 20%-25%ಗೆ ಹೋಗುತ್ತೆ ಅನ್ನುವಂತಹ ಪ್ರಿಡಿಕ್ಷನ್ ಸ್ಟ್ರಾಂಗ್ ಆಗಿದೆ. ಇದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಅಲ್ವಾ? ಹೀಗಾಗೋದಕ್ಕೆ ಮಲಯಾಳಂ ಇಂಡಸ್ಟ್ರಿ ಅವರು ಮಾಡ್ತಿರುವಂತಹ ಕಂಟೆಂಟ್ ಕಾರಣ. ಹೀರೋಯಿನ್ನು, ಐಟಮ್ ಸಾಂಗು, ಫಾರಿನ್ ಶೂಟು ಅಂತ ಏನೇನೋ ಮಾಡದೆ ಕಂಟೆಂಟ್ಗೆ ಖರ್ಚು ಮಾಡ್ತಾರೆ. ಆ ಕಂಟೆಂಟ್ಗಳು ರೂಟೆಡ್ ಆಗಿ ಆಪ್ತವಾಗಿ ನಮ್ಮ ಸುತ್ತ ನಡೆಯೋ ತರ ರಿಯಲಿಸ್ಟಿಕ್ ಆಗಿರುತ್ತೆ. ಅಂಡ್ ಈ ಇಂಡಸ್ಟ್ರಿಯಿಂದ ಜನರೇಟ್ ಆಗಿರುವಂತಹ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಏನ್ ಕಮ್ಮಿ ಇದೆಯಾ? ಯಪ್ಪ, ತಿಂಗಳಿಗೆ ಒಂದಾದ್ರೂ ಒಳ್ಳೆ ಸಿನಿಮಾ ಕೊಡ್ಲೇಬೇಕು ಅನ್ನುವಂತಹ ಶಪಥ ತಗೊಂಡ್ಬಿಟ್ಟಿದಾರ ಅಂತಾನು ಅನ್ಸ್ಬಿಡುತ್ತೆ. ಅಷ್ಟು ಕನ್ಸಿಸ್ಟೆಂಟ್ ಆಗಿದ್ದಾರೆ, ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಅವ್ರ ಸಿನಿಮಾಗಳು ಇಡೀ ಇಂಡಿಯಾದಲ್ಲಿ ಇರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಹಿಟ್ ಆಗ್ತಿರೋದು. ಇದೆಲ್ಲ ಥಿಯೇಟ್ರಿಕಲ್ ವಿಷಯ ಆದ್ರೆ OTTಲೂ ಇವರ ಮಾರ್ಕೆಟ್ ಟಾಪ್ ಅಲ್ಲಿದೆ. ಅವರ ಸಿನಿಮಾಗಳನ್ನ ಬೇರೆ ಭಾಷೆಗೂ ಡಬ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಮುಗಿಬಿದ್ದು ಕಾಯ್ತಾ ಇದ್ದಾರೆ. OTT ಇಂದ ಕೂಡ ಅಲ್ಲಿನ ಪ್ರೊಡಕ್ಷನ್ ಹೌಸ್ಗಳು ರಿಲೀಸ್ಗೂ ಮುಂಚೆ ಸುಮಾರು ಬಾರಿ ಬ್ರೇಕ್ ಇವನ್ ಅನ್ನ ದಾಟ್ಬಿಟ್ಟಿದ್ದಾರೆ. ಈಗ ಮಲಯಾಳಂ ಇಂಡಸ್ಟ್ರಿ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಓಡ್ತಾ ಇರೋದು ನೋಡಿದ್ರೆ ಮತ್ತೊಂದು ಇಂಡಸ್ಟ್ರಿ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಡೋದು ಸಖತ್ ಕಷ್ಟ ಇದೆ. ಒಂದು ಕಾಲದಲ್ಲಿ ಪಾನ್ ಇಂಡಸ್ಟ್ರಿ ಅಂತ ಎಲ್ಲರಿಂದ ದೂರಲ್ಪಟ್ಟು ಅಸಹ್ಯವಾಗಿ ನೋಡ್ತಿದ್ದ ಇಂಡಸ್ಟ್ರಿ ಇವತ್ತು ಇಂಡಿಯಾದಲ್ಲೆಲ್ಲ ಸಖತ್ತು ಡಿಮ್ಯಾಂಡ್ ಮತ್ತೆ ಹೈಪಲ್ ಇದೆ ಅಂದ್ರೆ ಇದು ಎಂತ ಕಂಬ್ಯಾಕ್ ಅಲ್ವಾ? ಇದನ್ನೇ ಒಂದ್ ಸಿನಿಮಾ ಮಾಡ್ಬೋದು ಅಂತ ಒಳ್ಳೆ ಗ್ರಾಫ್ ಇದೆ ಈ ಕಥೆಯಲ್ಲಿ. ಅಂಡ್ ನೀವು ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಮಲಯಾಳಂ ಆಕ್ಟರ್ಸ್ಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಮಲಯಾಳಂ ಸ್ಟಾರ್ಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಪುಷ್ಪಾದಲ್ಲಿ ಫಹದ್ ಫಾಜಿಲ್ ಇರ್ಬೋದು, ಇಲ್ಲ ಅತಿ ಕಾಸ್ಟ್ಲಿ ಇಂಡಿಯನ್ ಸಿನಿಮಾ SSMB 29 ಅಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಇರ್ಬೋದು, ಲಕ್ಕಿ ಭಾಸ್ಕರ್ ಅಂಡ್ ಸೀತಾರಾಮಂ ತೆಲುಗು ಸಿನಿಮಾಗಳಲ್ಲಿ ದುಲ್ಕರ್ ಸಲ್ಮಾನ್ ಇರ್ಬೋದು, ಜೈಲರ್ ಅಲ್ಲಿ ಮೋಹನ್ ಲಾಲ್, ಸೌಬಿನ್ ಸಹೀರ್ ಕೂಲಿಲ್ ಇರ್ಬೋದು, ಇನ್ನೂ ತುಂಬಾ ಆಕ್ಟರ್ಸ್ ಗಳು. ಇನ್ಫ್ಯಾಕ್ಟ್ ಎಲ್ಲಾ ಕಡೆನೂ ಇಲ್ಲಿನ ಆಕ್ಟರ್ಸ್ ಗಳು ಕೂಡ ಟ್ರೆಂಡ್ ಅನ್ನ ಸೆಟ್ ಮಾಡ್ತಿದ್ದಾರೆ. ಸೊ ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟೊಂದು ಚಿಕ್ಕ ಇಂಡಸ್ಟ್ರಿ ಇಷ್ಟೆಲ್ಲ ಹೇಗ್ ಸಾಧಿಸ್ತು? ಅವ್ರು ಕ್ರಿಯೇಟ್ ಮಾಡಿದ ಡಿಫ್ರೆನ್ಸ್ ಏನು? ಈಗಂತೂ ಅವರ ಸಿನಿಮಾಗಳು ಬಾಲಿವುಡ್ ಸಿನಿಮಾಗಳಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡ್ತಿದೆ. ನೀವು ಒಂದು 15-20 ವರ್ಷ ಹಿಂದೆ ನೋಡಿದ್ರೆ ಹಿಂದಿ ಆಡಿಯನ್ಸ್ ಯಾರಿಗೂ ಸೌತ್ ಸ್ಟಾರ್ಸ್ ಹೆಸರು ಕೂಡ ಗೊತ್ತಿರಲಿಲ್ಲ. ಹಿಸ್ಟ್ರಿ ಅಂತ ಬಂದಾಗ ಸೌತ್ ಇಂಡಸ್ಟ್ರಿಗಳು ನಾರ್ತ್ ಅಲ್ಲಿ ಇರೋರ್ಗೆ ಅಥವಾ ಹೊರ ದೇಶದಲ್ಲಿ ಇರೋರ್ಗೆ ಅಷ್ಟೇನು ಬೇರೆ ಕಾಣಿಸಲ್ಲ. ಇಲ್ಲಿರೋ ಜನಕ್ಕೆ ಸೌತ್ ಸಿನಿಮಾಗಳು ಅಂದ್ರೆ ಎಲ್ಲ ಒಂದೇನೆ. ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಅಷ್ಟೇ ಅಂತ ಅನ್ಕೊಂಡಿರ್ತಾರೆ. ನಾರ್ತ್ ಆಡಿಯನ್ಸ್ಗೆ ಯಾವುದು ತಮಿಳು, ಯಾವುದು ತೆಲುಗು, ಯಾವುದು ಕನ್ನಡ, ಯಾವುದು ಮಲಯಾಳಂ ಅಂತಾನು ಗೊತ್ತಾಗಲ್ಲ. ಆದ್ರೆ ಟೈಮ್ ಹೋದಂಗೆಲ್ಲ ಒಂದೊಂದು ಸೌತ್ ಇಂಡಸ್ಟ್ರಿನೂ ತನ್ನದೇ ಆದಂತಹ ಐಡೆಂಟಿಟಿ ಮಾಡ್ಕೊಂಡು ತಾನೇ ಸ್ಪೆಷಲ್ ಅಂತ ಹೆಸರು ತಗೊಂಡಿದೆ. ಬಾಹುಬಲಿ, KGF, RRR, ಕಾಂತಾರ, ಪುಷ್ಪ ತರ ಸಿನಿಮಾಗಳೆಲ್ಲ ಹಿಂದಿ ಮಾರ್ಕೆಟ್ ಅಲ್ಲಿ ಸಖತ್ತಾಗಿ ಓಡಿದ್ವು. ಅದರಿಂದ ನಮ್ಮ ಇಂಡಸ್ಟ್ರಿಗಳು ಕೂಡ ಇಡೀ ಇಂಡಿಯಾದಲ್ಲಿ ಫೇಮಸ್ ಆಯ್ತು. ಇನ್ನು ಮಲಯಾಳಂ ಕಡೆ ಹೋದ್ರೆ ಆವೇಶಂ, ಮಂಜುಮಲ್ ಬಾಯ್ಸ್, ಪ್ರೇಮಲು ಮತ್ತೆ 2024ರಲ್ಲಿ ಬಂದಿರುವಂತಹ ಬೇರೆ ಸಿನಿಮಾಗಳೆಲ್ಲ ಇಡೀ ಇಂಡಿಯಾದಲ್ಲಿ ಸಖತ್ ಹಿಟ್ ಆಗಿದೆ. ಇದರಿಂದ ಮಲಯಾಳಂ ಸಿನಿಮಾಗಳಿಗೂ ಕೂಡ ಇಂಡಿಯನ್ ಸಿನಿಮಾ ರಂಗದಲ್ಲಿ ಒಂದು ಸ್ಪೆಷಲ್ ಗುರುತು ಸಿಕ್ಕಿದೆ. ಮುಂಚೆ ಎಲ್ಲ ಮಲಯಾಳಂ ಫಿಲ್ಮ್ ಮೇಕರ್ಸ್ ಮತ್ತು ತಂಡಗಳು ಪ್ರಮೋಷನ್ಸ್ ಮತ್ತು ಪಬ್ಲಿಸಿಟಿ ವಿಚಾರದಲ್ಲಿ ಇಷ್ಟೆಲ್ಲ ಹಣವನ್ನ ಇನ್ವೆಸ್ಟ್ ಮಾಡ್ತಾನೆ ಇರಲಿಲ್ಲ. ತುಂಬಾನೇ ಲಿಮಿಟೆಡ್ ಆಗಿ ಪ್ರಮೋಷನಲ್ ಆಕ್ಟಿವಿಟೀಸ್ ಅನ್ನ ಇಟ್ಕೊಳ್ತಾ ಇದ್ರು. ಅಂಡ್ ಅದರಿಂದ ಮಲಯಾಳಂ ಸಿನಿಮಾಗಳು ಸಖತ್ತಾಗಿದ್ರು. ರಿಲೀಸ್ ಟೈಮಲ್ಲಿ ಅಷ್ಟೇನು ಕಲೆಕ್ಷನ್ ಮಾಡ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ OTT ಪ್ಲಾಟ್ಫಾರ್ಮ್ ಬಂದ್ಮೇಲೆ ಮಲಯಾಳಂ ಸಿನಿಮಾಗಳಿಗೆ ಒಳ್ಳೆ ಚಾನ್ಸ್ ಸಿಕ್ತು ಜಾಸ್ತಿ ಜನಕ್ಕೆ ತಲುಪಿಸೋದಕ್ಕೆ. ಇದರಿಂದ OTT ಪ್ಲಾಟ್ಫಾರ್ಮ್ಗೂ ಮಲಯಾಳಂ ಸಿನಿಮಾಗಳ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗೋದಕ್ಕೆ ಶುರುವಾಯಿತು. ಮಲಯಾಳಂ ಆಕ್ಟರ್ ಟೊವಿನೋ ಥಾಮಸ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಮಿನ್ನಲ್ ಮುರಳಿ ಸಿನಿಮಾವನ್ನ ಡೈರೆಕ್ಟ್ OTTಲಿ ರಿಲೀಸ್ ಮಾಡಿದ್ವಿ. ಆದ್ರೆ ನೆಟ್ಫ್ಲಿಕ್ಸ್ ಅದನ್ನ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡ್ತು. ನಾವು ಆ ಸಿನಿಮಾ ಪ್ರಮೋಷನ್ಗೋಸ್ಕರ ಯುವರಾಜ್ ಸಿಂಗ್ ಅವರನ್ನ ಕರ್ಕೊಂಡು ಬರೋದು ಎಲ್ಲ ಸಾಧ್ಯನಾ? ಅದಕ್ಕೆ ನಾನು ನೆಟ್ಫ್ಲಿಕ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು.
ಮಿನ್ನಲ್ ಮುರಳಿ ರಿಲೀಸ್ಗೆ ಅವ್ರು ಮಾಡಿರುವಂತಹ ಪ್ರಮೋಷನ್ ಸಖತ್ ಹಿಟ್ ಆಯ್ತು. ಮಲಯಾಳಂ ಫಿಲಂ ಇಂಡಸ್ಟ್ರಿ ಥಿಯೇಟ್ರಿಕಲಿ ಚೆನ್ನಾಗಿ ಹೋಗ್ತಿದ್ರು. ಸ್ಪೆಷಲ್ ಆಗಿ OTT ಪ್ಲಾಟ್ಫಾರ್ಮ್ಸ್ ಇಂದ ಮಲಯಾಳಂ ಸಿನಿಮಾಗಳು ಇಡೀ ಇಂಡಿಯಾದಲ್ಲಿ ಫೇಮಸ್ ಆಗ್ತಿವೆ. ಕೋವಿಡ್ ಟೈಮಲ್ಲಿ ಜನ ಎಲ್ಲಾ ತರ ಕಂಟೆಂಟ್ ನೋಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಮಲಯಾಳಂ ಸಿನಿಮಾಗಳು ಕೂಡ ಇದ್ವು. ಇದು ನಮ್ಮ ಇಂಡಸ್ಟ್ರಿಗೆ ಗೇಮ್ ಚೇಂಜರ್ ಅಂತ ಅವರು ಹೇಳ್ಕೊಂಡಿದ್ರು. OTT ಇಂದ ಮಲಯಾಳಂ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಬಂತು. ಮತ್ತೆ ಅದರಿಂದ ಈ ಸಿನಿಮಾಗಳಿಗೆ ಎರಡು ದೊಡ್ಡ ಲಾಭ ಕೂಡ ಆಯಿತು. ಮೊದಲನೇದೇನೆಂದ್ರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಜನಗಳಿಗೆ ಇದ್ದಂತಹ ಇಂಟ್ರೆಸ್ಟ್ ಸಡನ್ ಆಗಿ ಜಾಸ್ತಿ ಆಯಿತು. ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ತಗೊಂಡ್ರೆ ಬರುವಂತಹ ಒಳ್ಳೆ ಮಲಯಾಳಂ ಸಿನಿಮಾಗಳನ್ನೆಲ್ಲ ನಾನು ಮುಂಚೆ ಫ್ರೆಂಡ್ಸ್ಗೆ ರೆಫರ್ ಮಾಡ್ತಿದ್ದೆ. ಆದ್ರೆ ಈಗ ನನ್ನ ಫ್ರೆಂಡ್ಸು ನಾನು ರೆಫರ್ ಮಾಡೋದಕ್ಕಿಂತ ಮುಂಚೆನೆ ನೋಡಿರ್ತಾರೆ ಅಂಡ್ ನನಗೇನೆ ಹೊಸದನ್ನ ರೆಫರ್ ಮಾಡ್ತಾ ಇರ್ತಾರೆ. ನನಗೆ ಈ ಕಂಟೆಂಟ್ ಅನ್ನ ಮಾಡಬೇಕು ಅಂತ ಅನ್ಸೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಕಾರಣ. ಇನ್ನು ಮಾರ್ಕೋ ಅಂತ ಒಂದು ಸಣ್ಣ ಬಜೆಟ್ ನ ಮಲಯಾಳಂ ಆಕ್ಷನ್ ಸಿನಿಮಾ ಬರೀ ಮಲಯಾಳಂ ಅಲ್ಲಿ ಮಾತ್ರ ಅಲ್ಲ, ಹಿಂದಿ ಮಾತಾಡೋ ಏರಿಯಾಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸುಮಾರು 60 ಶೋಗಳನ್ನ ಪಡ್ಕೊಂಡಿತ್ತು. ಫಸ್ಟ್ ಡೇ 60 ಶೋ ಇಂದ ಶುರುವಾಗಿ 3ನೇ ವಾರಕ್ಕೆ ಹಿಂದಿಯಲ್ಲಿ 1000 ಶೋ ದಾಟಿತ್ತು ಅಂದ್ರೆ ನೀವು ನಂಬ್ತೀರಾ? ತುಂಬಾ ದೊಡ್ಡ ಸಿನಿಮಾಗಳೇ ಬಾಕ್ಸ್ ಆಫೀಸ್ ಅಲ್ಲಿ ಕಷ್ಟ ಪಡ್ತಾ ಇದ್ರೆ ಮಲಯಾಳಂ ಸಿನಿಮಾಗಳಿಗೆ ಆ ತರ ಏನು ತೊಂದರೆ ಆಗಿಲ್ಲ. ಈ ತರದ ರಿಸಲ್ಟ್ಗಳು ರೆಗ್ಯುಲರ್ ಆಗಿ ಬರ್ತಿರೋದ್ರಿಂದ ಮುಂದೆ ಅವ್ರಿಗೆ ಇನ್ನೂ ದೊಡ್ಡ ಚಾನ್ಸ್ ಕಾಯ್ತಾ ಇದೆ. L2 ಎಂಪುರಾನ್ ಸಿನಿಮಾದ ಡೈರೆಕ್ಟರ್ ಪೃಥ್ವಿರಾಜ್ ಸುಕುಮಾರನ್ ಹೇಳ್ತಾರೆ, ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಅವರ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ನನಗೆ ತುಂಬಾ ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಸ್ ಗಳಿದ್ದಾರೆ. ಆದ್ರೆ ನಾನು ದಿಲ್ ರಾಜು ಅವರಿಗೆ ಕಾಲ್ ಮಾಡಿ ಕೇಳಿದೆ ಹೇಗ್ ಬರ್ತಿದೆ ನಮ್ ಸಿನಿಮಾಗಳು ಅಂತ. ಬಿಕಾಸ್ ಇಂಡಸ್ಟ್ರಿಯಲ್ಲಿ ಏನೇ ನಡೀತಾ ಇದ್ರು ಅವ್ರಿಗೆ ಗೊತ್ತಿರುತ್ತೆ. ಅವರು ಮಲಯಾಳಂ ಸಿನಿಮಾ ಅಂದ್ರೆ ನಾನಲ್ಲ, ಯಾರಾದ್ರೂ ಥಮ್ಸ್ ಅಪ್ ಅನ್ನೋ ತರ ಇದೆ ರಿಪೋರ್ಟು ಅನ್ನೋ ಮಾತನ್ನ ಹೇಳ್ಬಿಟ್ರಂತೆ. ಇದೇ ಒಂದು ಸೆಟಪ್ ಮತ್ತೆ ಆಡಿಯನ್ಸ್ ಗಳ ನಂಬಿಕೆಯಿಂದ ಮುಂಬರುವಂತಹ ದಿನಗಳಲ್ಲಿ ಬರುವಂತಹ ಮಿನ್ನಲ್ ಮುರಳಿ ಪಾರ್ಟ್ 2, ಮಾರ್ಕೋ 2 ಸೀರೀಸ್ಗಳು 1000 ಕೋಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡೋದಕ್ಕೆ ಸಜ್ಜಾಗ್ತಿವೆ. ಬಟ್ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಏನು ಕಾದ್ ನೋಡೋಣ. ಇನ್ನು ಈ ವರ್ಷ ಬಾಲಿವುಡ್ ಕೆಲವು ಸಖತ್ ಸಿನಿಮಾಗಳನ್ನ ಕೊಟ್ಟಿದೆ. ಕ್ರೇಜಿ, ಸೂಪರ್ ಬಾಯ್ಸ್ ಆಫ್ ಮಾಲೆಗಾಂವ್ ಮತ್ತೆ ಸ್ಕೈ ಫೋರ್ಸ್ ಈ 3 ಸಿನಿಮಾಗಳಿಗೆ ಸ್ವಲ್ಪ ಮಟ್ಟಿಗೆ ಜನ ಬಂದ್ರು. ಸಿನಿಮಾ ಚೆನ್ನಾಗೂ ಇತ್ತು, ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಮಾತ್ರ ಅಷ್ಟೇನು ಸದ್ದು ಮಾಡ್ಲಿಲ್ಲ. ಯಾಕಂದ್ರೆ ಹಿಂದಿ ಆಡಿಯನ್ಸ್ ಮೊದಲಿನ ತರ ಥಿಯೇಟರ್ಗೆ ಟರ್ನ್ ಅಪ್ ಆಗ್ತಿಲ್ಲ. ಇದು ಬಾಲಿವುಡ್ ನ ಯೋಚನೆಗೆ ಈಗ ಕಾರಣ ಆಗಿದೆ. ಇನ್ಫ್ಯಾಕ್ಟ್ ಕನ್ನಡದಲ್ಲೂ ಕೂಡ ನಾವು ಇದನ್ನೇ ಫೇಸ್ ಮಾಡ್ತಾ ಇದೀವಿ. ಒಳ್ಳೆ ಸಿನಿಮಾಗಳಿಗೆ ಜನ ಟರ್ನ್ ಅಪ್ ಆಗುವಂತಹ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಅದೇ ರೀತಿಲಿ ಒಳ್ಳೆ ಸಿನಿಮಾಗಳು ಬರೋದು ಕೂಡ ಕಮ್ಮಿ ಆಗ್ತಿದೆ. ಆದ್ರೆ ವಿಪರ್ಯಾಸ ನೋಡಿ, ಮಲಯಾಳಂ ಫಿಲಂ ಇಂಡಸ್ಟ್ರಿಲಿ ಹಾಗಾಗ್ತಿಲ್ಲ. ಯಾವುದೇ ಚೆನ್ನಾಗಿ ಮಾಡಿರುವಂತಹ ಸಿನಿಮಾ ಇದ್ರೂ ಅದು ಹಿಟ್ ಆಗುತ್ತೆ. ಎಕ್ಸಾಂಪಲ್ ಸೂಕ್ಷ್ಮದರ್ಶಿನಿಯಂತಹ ಫೀಮೇಲ್ ಪ್ರಾಟಗನಿಸ್ಟ್ ಇರುವಂತಹ ಸಿನಿಮಾ ಕೂಡ ಅಲ್ಲಿ 50 ಕೋಟಿ ಬಾಚಿತೆ ಅಂದ್ರೆ ನಂಬಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿನ ಆಡಿಯನ್ಸ್ ಅಷ್ಟು ವೆಲ್ಕಮಿಂಗ್ ಆಗಿದ್ದಾರೆ. ಅವರಿಗೆ ಅವರ ಸಿನಿಮಾಗಳ ಮೇಲೆ ಅಷ್ಟು ನಂಬಿಕೆನೂ ಇದೆ. ಅವ್ರೇನಾದ್ರೂ ಹೊಸದನ್ನ ಟ್ರೈ ಮಾಡಿದ್ರು ಆಡಿಯನ್ಸ್ ಸಖತ್ತಾಗಿ ಸಪೋರ್ಟ್ ಮಾಡ್ತಾರೆ. ಮಲಯಾಳಂ ಸಿನಿಮಾಗಳು ಮತ್ತೆ ಕೇರಳದ ಆಡಿಯನ್ಸ್ ನ ಬಾಂಡು ಸ್ಟ್ರಾಂಗ್ ಆಗಿದೆ. ಅದರಿಂದಾನೇ ಮಲಯಾಳಂ ಫಿಲಂ ಇಂಡಸ್ಟ್ರಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ತಪ್ಪಾಗಲ್ಲ. ಈ ಇಂಡಸ್ಟ್ರಿಯ ಗ್ರೋತ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ 2025ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಪ್ರೋಗ್ರೆಸ್ ಮತ್ತು ಬೆಳವಣಿಗೆಗಳು ಆದ್ರೆ ಒಳ್ಳೇದು ಅನ್ನುವಂತಹ ಆಸೆ ನಿಮ್ಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.